ಹಾಯ್ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಲರ್ನಿಂಗ್ ವಿತ್ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಪ್ರಮುಖ ಟಾಪಿಕ್ ಕುಂಭಮೇಳದ ಕುರಿತು ಕಿರು ಪರಿಚಯನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೇನೆ. ನಾವೆಲ್ಲ ಕುಂಭಮೇಳ ರೀಸೆಂಟಾಗಿ ಆಗಿರೋದನ್ನು ನೋಡಿದ್ದೇವೆ. ಹಾಗೂ ನಮ್ಮ ವೀಕ್ಷಕರು ಅದೆಷ್ಟೋ ಜನ ಕುಂಭಮೇಳಕ್ಕೆ ಹೋಗಿ ಪವಿತ್ರ ಸ್ನಾನ ಕೂಡ ಮಾಡಿ ಬಂದಿರ್ತಾರೆ. ನಾನು ಈ ಒಂದು ವಿಡಿಯೋದಲ್ಲಿ ಕುಂಭಮೇಳದ ಕುರಿತು ಅದರ ಇತಿಹಾಸ ಮತ್ತು ಅದರ ಪ್ರಾರಂಭ ಹೇಗಾಯಿತು ಹಾಗೂ ಕುಂಭಮೇಳದ ಪ್ರಕಾರಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇತಿಹಾಸದ ಪ್ರಕಾರ ರಾಜ ಹರ್ಷವರ್ಧನನು ಈ ಒಂದು ಕುಂಭಮೇಳಗಳನ್ನು ತನ್ನ ಅವಧಿಯಲ್ಲಿ ಪ್ರಾರಂಭಿಸಿದ ಅಂತ ಹೇಳ್ತಾರೆ. ಹಾಗೆ ಈ ಒಂದು ಕುಂಭಮೇಳಗಳು 1857ರ ದಂಗೆಯ ನಂತರ ಆಧುನಿಕವಾಗಿ ಪ್ರಾರಂಭ ಆಗಿರ್ತದೆ. ಭಾರತದಲ್ಲಿ ಒಟ್ಟು 4 ಕಡೆ ಈ ಒಂದು ಕುಂಭಮೇಳಗಳು ನಡೆಯುವುದನ್ನು ನಾವು ನೋಡ್ತೇವೆ. ಈ ಕುಂಭಮೇಳಗಳು ಭಾರತದ ಪ್ರಮುಖ ಮತ್ತು ಪವಿತ್ರ ಧಾರ್ಮಿಕ ಉತ್ಸವಗಳಲ್ಲಿ ಒಂದಾಗಿರ್ತದೆ. ಹಾಗೆ ಇದು ವಿಶ್ವದ ಅತಿದೊಡ್ಡ ಧಾರ್ಮಿಕ ಸಮಾರಂಭ ಎಂದು ಕೂಡ ನಾವು ಪರಿಗಣಿಸಿದ್ದೇವೆ. ಈ ಒಂದು ಕುಂಭಮೇಳಗಳು ಹುಟ್ಟಿಕೊಳ್ಳಲು ಕಾರಣ ಏನಂದರೆ, ಪ್ರಾಚೀನ ಕಾಲದಲ್ಲಿ ಆದಂಥ ಒಂದು ಸಮುದ್ರ ಮಂಥನದ ಪುರಾಣ ಕಥೆ ಕೂಡ ಇದು ಹುಟ್ಕೊಳ್ಳಲು ಕಾರಣ ಅಂತ ಒಂದು ಪ್ರತೀತಿ ಇದೆ. ಏನಿದು ಸಮುದ್ರ ಮಂಥನ ಅಂದರೆ, ದೇವತೆಗಳು ಮತ್ತು ರಾಕ್ಷಸರು ಅಮೃತವನ್ನು ಪಡೆಯೋಕ್ಕೋಸ್ಕರ ಸಮುದ್ರ ಮಂಥನ ಮಾಡಿದರು ಅಂತ ನಾವು ತಿಳಿದಿದ್ದೇವೆ. ಆ ಒಂದು ಸಮಯದಲ್ಲಿ ಅಮೃತದಿಂದ ತುಂಬಿದಂಥ ಒಂದು ಕುಂಭ ಅಂದರೆ ಪಾತ್ರೆ. ಆ ಪಾತ್ರೆಯಲ್ಲಿದ್ದಂಥ ಕೆಲವೊಂದು ಹನಿಗಳು ಈ ಒಂದು 4 ಸ್ಥಳಗಳಲ್ಲಿ ಬಿದ್ದಿರ್ತವೆ. ಅದರಿಂದ ಈ ಸ್ಥಳಗಳು ಪುಣ್ಯಭೂಮಿ ಆಗಿದೆ ಅಂತ ಕೂಡ ಹೇಳ್ತಾರೆ. ನಾವೆಲ್ಲ ನೋಡಿದ್ದೇವೆ, ಈ ಒಂದು ಕುಂಭಮೇಳದಲ್ಲಿ ಅದೆಷ್ಟೋ ಸಾವಿರ ಸಾಧುಗಳು, ಯತಿಗಳು, ನಾಗಸನ್ಯಾಸಿಗಳು ಬಂದಿರ್ತಾರೆ. ಅದೇನೇ ಇರಲಿ, ಹಿಂದಿನಿಂದ ನಡೆದುಕೊಂಡು ಬಂದಂಥ ಈ ಒಂದು ಅವಿಸ್ಮರಣೀಯವಾದ ಒಂದು ಆಚರಣೆ ನಾವು ಇಂದಿಗೂ ನೋಡ್ತಾ ಇದ್ದೇವೆ ಹಾಗೂ ಆಚರಿಸ್ಕೊಂಡು ಹೋಗ್ತಾ ಇದ್ದೇವೆ. ಅಂದರೆ ಇದು ನಮ್ಮ ಸಂಸ್ಕೃತಿಯ ಪರಂಪರೆಯ ಒಂದು ಗೌರವವನ್ನು ಇನ್ನಷ್ಟು ಹೆಚ್ಚಿಸ್ತಾ ಇದೆ. ಸರಿ, ಹಾಗಿದ್ರೆ ಆ ಒಂದು 4 ಸ್ಥಳಗಳು ಯಾವುದು ಅಂತ ಇಲ್ಲಿ ನೋಡೋಣ ಬನ್ನಿ. 4 ರಾಜ್ಯಗಳಲ್ಲಿ ಈ ಒಂದು ಕುಂಭಮೇಳ ನಡೀತಾ ಬಂದಿದೆ. ಅದು ಯಾವುದಂದರೆ, 1ನೇದು ಉತ್ತರಾಖಂಡ, 2ನೇದು ಉತ್ತರ ಪ್ರದೇಶ, 3ನೇದು ಮಧ್ಯಪ್ರದೇಶ, 4ನೇದು ಮಹಾರಾಷ್ಟ್ರ. ಈ ಉತ್ತರಾಖಂಡದಲ್ಲಿ ಹರಿದ್ವಾರ ಎಂಬಲ್ಲಿ ಈ ಒಂದು ಕುಂಭಮೇಳ ನಡೀತದೆ. ಇದು ಗಂಗಾ ನದಿ ದಡದ ತೀರದಲ್ಲಿದೆ. 2ನೇದು ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್, ಇದು ಉತ್ತರ ಪ್ರದೇಶದಲ್ಲಿದೆ. ಇಲ್ಲಿ ಕೂಡ ಕುಂಭಮೇಳ ನಡೆಯುವಂಥದ್ದಾಗಿದೆ. ಇಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ ಕಂಡುಬರ್ತದೆ. ಹಾಗೆ ಉಜ್ಜಯಿನಿ, ಇದು ಮಧ್ಯಪ್ರದೇಶದಲ್ಲಿ ಕಂಡುಬರ್ತದೆ. ಇಲ್ಲಿ ಈ ಒಂದು ಉಜ್ಜಯಿನಿ ಶಿಪ್ರಾ ನದಿ ದಡದಲ್ಲಿ ಕಂಡುಬರುವಂಥದ್ದಾಗಿದೆ. ಕೊನೆಯದಾಗಿ ಅದು ನಾಸಿಕ್, ಅಂದರೆ ಅದು ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ. ಇಲ್ಲಿ ಗೋದಾವರಿ ನದಿಯು ಪುಣ್ಯ ನದಿಯಾಗಿರ್ತದೆ. ಈ ಒಂದು ಕುಂಭಮೇಳದಲ್ಲಿ ಕೂಡ 5 ವಿಧಗಳನ್ನು ನಾವು ನೋಡ್ತೇವೆ. ಅವು ಯಾವುವು ಅಂದರೆ, 1ನೇದಾಗಿ ಮಹಾ ಕುಂಭಮೇಳ ಅಂತ ಹೇಳಿಬಿಟ್ಟು, ಅದು ಸುಮಾರು 144 ವರ್ಷಕ್ಕೊಮ್ಮೆ ನಡೆಯುವಂಥದ್ದು. ಇದು ಕೇವಲ ಪ್ರಯಾಗ್ರಾಜ್ನಲ್ಲಿ ಮಾತ್ರ ನಡೆಯುತ್ತದೆ. 2ನೇದು ಮಹಾಕುಂಭಮೇಳ, ಇದು 12 ವರ್ಷಕ್ಕೊಮ್ಮೆ ನಡೆಯುವಂಥದ್ದು. ಇದು ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ ಈ 4 ಸ್ಥಳಗಳಲ್ಲಿ ರಿಪೀಟಾಗಿ ನಡೀತಾ ಇರ್ತದೆ. 3ನೇದು ಅರ್ಧ ಕುಂಭಮೇಳ, ಇದು ಪ್ರತಿ 6 ವರ್ಷಕ್ಕೊಮ್ಮೆ ನಡೆಯುವಂಥದ್ದು. ಇದು ಕೇವಲ ಪ್ರಯಾಗ್ರಾಜ್ ಮತ್ತು ಹರಿದ್ವಾರದಲ್ಲಿ ನಡೀತಿರ್ತದೆ. 4ನೇದು ಕುಂಭಮೇಳ ಅಂತ, ಇದು 3 ವರ್ಷಕ್ಕೊಮ್ಮೆ ನಡೆಯುವಂಥದ್ದು. ಕೊನೆಯದಾಗಿ ಮಾಘಮೇಳ, ಇದು ವರ್ಷಕ್ಕೊಮ್ಮೆ ನಡೆಯುವಂಥದ್ದು. ಅಂದರೆ ಪ್ರತಿ ವರ್ಷ ಮಾಘ ಮಾಸದ ಒಂದು ಅವಧಿಯಲ್ಲಿ ನಡೆಯುವಂಥದ್ದು. ಜನವರಿಯಿಂದ ಫೆಬ್ರವರಿ ಈ ಒಂದು ಅವಧಿಯಲ್ಲಿ ನಡೀತಾ ಇರ್ತದೆ. ಇದಿಷ್ಟು ಈ ಒಂದು ಕುಂಭಮೇಳದ ಕುರಿತು ಚಿಕ್ಕ ಮಾಹಿತಿಯಾಗಿರ್ತದೆ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.